ಯಾಕೆಂದರೆ ಡಾಕ್ಟರ್ ಸಾಮಾನ್ಯವಾಗಿ ಈಗ ಟ್ಯಾಬ್ಲೆಟ್ಸ್ ಮೂಲಕನೇ ಇದು ಗುಣಮುಖ ಆಗುತ್ತಾ ಅಥವಾ ನೀವು ಹೇಳ್ತಾ ಇದ್ರಿ ಅಂದರೆ ಈಗ ಸಡನ್ನಾಗಿ ಬಿಡೋದಕ್ಕೂ ಆಗೋದಿಲ್ಲ. ಸೊ ಇದರಲ್ಲಿ ಆ ಒಂದು ಮೆಂಟಲ್ ಚಾಲೆಂಜ್ ಏನಿರುತ್ತೆ ಅದು ಹೆಚ್ಚು ಪ್ರಮುಖ ಪಾತ್ರ ವಹಿಸುತ್ತಾ ಅಂತ, ಅದಕ್ಕೆ ಯಾವ ರೀತಿ ನೀವು ಬ್ಯಾಲೆನ್ಸ್ ಮಾಡ್ತೀರಿ? ಮತ್ತು ಈಗ ಫಸ್ಟ್ ಯಾರಾದರೂ ವಿಸಿಟ್ ಮಾಡಿದ್ರೆ ಮೊದಲ ಪ್ರಯತ್ನಗಳು ಏನಾಗಿರುತ್ತೆ? ಸೊ ಎಗೇನ್ ನಾವು ಇದನ್ನು ಟ್ರೀಟ್ಮೆಂಟ್ ಪ್ಲ್ಯಾನ್ ಮಾಡಿದಾಗ ಯಾವ ಸಬ್ಸ್ಟೆನ್ಸು ಯಾವ ರೀತಿಯ ಇದ್ರ ಮೇಲೆ ಅವರದ್ದು ವ್ಯಸನ ಉಂಟಾಗಿದೆ, ಅವ್ರಿಗೆ ಏನೇನು ಪ್ರಾಬ್ಲಮ್ ಫೇಸ್ ಮಾಡ್ತಾ ಇದ್ದಾರೆ ಅದ್ರ ಮೇಲೆ ಮಾಡ್ತೀನಿ. ನಾನು ಉದಾಹರಣೆಗೆ ಆಲ್ಕೋಹಾಲ್ನೇ ತೊಗೋತೀನಿ. ಆಲ್ಕೋಹಾಲ್ ಮೇಲೆ ತುಂಬ ಬೆಳಗ್ಗಿಂದ ಸಂಜೆ ತನಕ ಕುಡಿತಾ ಇರ್ತಾರೆ. ಅದ್ರ ಮೇಲೆ ಸಂಪೂರ್ಣವಾಗಿ ಅವ್ರಿಗೆ ಡಿಪೆಂಡೆನ್ಸಿ ಬೆಳೆದ್ಬಿಟ್ಟಿದೆ. ಅವ್ರು ತೊಗೊಳ್ಲಿಲ್ಲ ಅಂತಂದರೆ ಅವ್ರ ಕೈಕಾಲೆಲ್ಲ ನಡ್ಕ ಶುರು ಆಗ್ತದೆ. ಅವ್ರು ತೊಗೊಳ್ಲಿಲ್ಲ ಅಂತಂದರೆ ಅವ್ರಿಗೆ ಫುಲ್ಲು ಗಾಬರಿ ಶುರು ಆಗ್ತದೆ. ಮೈಯೆಲ್ಲ ಬೆವರ್ಲಿಕ್ಕೆ ಹತ್ತುತ್ತೆ. ಅವ್ರಿಗೇನೋ ಆಗ್ತದೆ ಅನಿಸುತ್ತೆ. ಕೆಲವು ಸಲ ಅದು ಕನ್ಫ್ಯೂಷನ್ಗೆ ಹೋಗ್ಬಿಟ್ಟು ನಾನು ಎಲ್ಲಿದ್ದೀನಿ ಏನು ಮಾಡ್ತೀನಿ ಅಂತಲೂ ಗೊತ್ತಾಗೋದಿಲ್ಲ. ಕೆಲವು ಸಲ ಅವ್ರಿಗೆ ಏನೇನೋ ಅನುಭವಗಳಾಗ್ಲಿಕ್ಕೆ ಶುರು ಆಗ್ತವೆ. ಅಲ್ಲಿ ನಡೀತಿಲ್ದೇ ಇರೋದೆಲ್ಲ ಯಾರೋ ಮಾತಾಡ್ದಂಗೆ ಆಗ್ಬೋದು, ಏನೋ ಬಂದಂಗೆ ಆಗ್ಬೋದು, ಮೈ ಮೇಲೆಲ್ಲ ಓಡಾಡ್ದಂಗೆ ಆಗ್ಬೋದು. ಈ ಥರದ ಅನುಭವಗಳೆಲ್ಲ ಆಗ್ಲಿಕ್ಕೆ ಶುರು ಆಗ್ತವೆ. ಸೊ ಅದನ್ನು ನಾವು ಡೆಲಿರಿಯಮ್ ಅಂತ ಕರಿತೀವಿ. ಸೊ ಈ ಪ್ರಾಬ್ಲಮ್ಗಳೆಲ್ಲ ಆಗುತ್ತೆ. ಕೆಲವು ಸಲ ಈ ಸಡನ್ನಾಗಿ ಬಿಟ್ಟಿರೋದ್ರಿಂದ ಎಷ್ಟೋ ಜನಕ್ಕೆ ಫಿಟ್ಸು ಸಹ ಬರಬಹುದು. ಆದ್ದರಿಂದ ನಾವು ಫಸ್ಟು ಆಲ್ಕೋಹಾಲ್ ಸಂಬಂಧಪಟ್ಟಂತೆ ಯಾರಾದರೂ ಅಡಿಕ್ಷನ್ ಪ್ರಾಬ್ಲಮ್ ಇದು ನಮಗೆ ಬಂದರೆ ಅವ್ರನ್ನ ನಾವು ಫಸ್ಟು ಆ ವಿಡ್ರಾಲ್ ಸಿಂಪ್ಟಮ್ಸ್ ಬರ್ದಂಗೆ ನೋಡ್ಕೋತೀವಿ. ಪ್ಲಸ್ ಅವ್ರಿಗೆ ಅದರಿಂದ ಏನಾದ್ರು ಲಿವರ್ ಸಂಬಂಧಪಟ್ಟಂತೆ ತೊಂದರೆ ಆಗಿದ್ದರೆ ಅದಕ್ಕೆ ಟ್ರೀಟ್ಮೆಂಟ್ ಕೊಡ್ತೀವಿ. ಅವ್ರಿಗೆ ಗ್ಯಾಸ್ಟ್ರೈಟಿಸ್ ತೊಂದರೆ ಆಗಿದ್ರೆ ಅದಕ್ಕೆ ಟ್ರೀಟ್ಮೆಂಟ್ ಕೊಡ್ತೀವಿ. ಅವರು ಡಯಾಬಿಟಿಸು, ಹೈಪರ್ಟೆನ್ಷನ್ನು ಅವೆಲ್ಲ ತುಂಬ ಕಂಟ್ರೋಲಲ್ಲಿ ಸಿಗ್ತಾ ಇಲ್ಲ ಅಂದರೆ ಅದಕ್ಕೆ ಟ್ರೀಟ್ಮೆಂಟ್ ಕೊಡ್ತೀವಿ. ಸೊ ಫಿಸಿಕಲ್ ಇಲ್ನೆಸ್ನು ಕೇರ್ ಮಾಡಿ, ಈ ಡೆಲಿರಿಯಮ್ಮು, ವಿಡ್ರಾಲ್ ಸಿಂಪ್ಟಮ್ಸು, ಫಿಟ್ಸು ಇವುಗಳೇನು ಆಗ್ದಂಗೆ ಅದಕ್ಕೂ ಟ್ರೀಟ್ಮೆಂಟ್ ಶುರು ಮಾಡಿ ಫಸ್ಟು ಫಿಸಿಕಲಿ ಅವ್ರನ್ನ ಒಂದು ಸ್ವಲ್ಪ ರಿಲೀಫ್ ಕೊಡ್ತೀವಿ. ನಂತರ ಅವ್ರು ಸೆಟ್ಲ್ ಆದಂಗೆ ಅವ್ರಿಗೆ ಸೈಕಲಾಜಿಕಲ್ ಟ್ರೀಟ್ಮೆಂಟ್ಸ್ ಏನು ಬೇಕು, ಕ್ರೇವಿಂಗ್ನ ಅಡ್ರೆಸ್ ಮಾಡಲಿಕ್ಕೆ ಅವ್ರಿಗೆ ಯಾವ ರೀತಿಯ ಸ್ಕಿಲ್ಸ್ ಬೇಕು, ಮುಂದಕ್ಕೆ ಅವ್ರಿಗೆ ಇಲ್ಲ ಅಂತ ಹೇಳಲಿಕ್ಕೆ ಯಾವ ರೀತಿ ಸ್ಕಿಲ್ಸ್ ಬೇಕು, ಅಥವಾ ಇವರು ಆಲ್ಕೋಹಾಲ್ ತೊಗೋತಾ ಇರೋದು ಆಲ್ಕೋಹಾಲ್ ಬೇಕು ಅನ್ನೋ ಒಂದೇ ಕಾರಣಕ್ಕೆ ತೊಗೋತಾ ಇದ್ದಾರಾ, ಅಥವಾ ಅವ್ರಿಗೆ ಬೇರೆ ಏನಾದರೂ ಅಂಡರ್ಲೈಯಿಂಗ್ ಮಾನಸಿಕವಾದಂಥ ಒಂದು ತೊಂದರೆ ಇದೆಯಾ, ಅದು ಒಂದು ಖಿನ್ನತೆ ಇರ್ಬೋದಾ, ಅದು ಇಲ್ಲ ಅವ್ರಿಗೆ ಗಾಬರಿಗೆ ಸಂಬಂಧಪಟ್ಟಂಥ ತೊಂದರೆ ಇದೆಯಾ, ಅಥವಾ ಬೇರೆ ಏನಾದರೂ ನಿದ್ದೆ ಪ್ರಾಬ್ಲಮ್ ಇದೆಯಾ, ಇವುಗಳು ತೊಂದರೆ ಇರೋದ್ರಿಂದ ಅವರು ಆಲ್ಕೋಹಾಲ್ನ ಜಾಸ್ತಿ ಯೂಸ್ ಮಾಡ್ತಾ ಇದ್ದಾರಾ. ಆ ರೀತಿ ಇದ್ದರೆ ನಾವು ಫಸ್ಟು ಈ ಪ್ರಾಬ್ಲಮ್ಗಳನ್ನ ನಾವು ಸರಿಪಡಿಸಿದ್ರೆ ಅವ್ರಿಗೆ ಆಲ್ಕೋಹಾಲ್ನ ಬಿಡಲಿಕ್ಕೆ ಸಾಕಷ್ಟು ಈಸಿ ಆಗ್ತದೆ.